ಆ ನಂದಗೋಪನಾದರೂ ಮಾಡಬೇಕಾದದ್ದನ್ನೆಲ್ಲ ಮಾಡಿದ, ದಾನ ಗೀನ ಮುಂತಾದವುಗಳನ್ನು ಮಾಡಿ ನಂತರ ತಾನು ವಾರ್ಷಿಕ ತೆರಿಗೆಯನ್ನು ಕೊಡಬೇಕಾಗಿತ್ತು ಕಂಸನಿಗೆ. ಅದಕ್ಕೋಸ್ಕರ ಮಧುರಾ ಪಟ್ಟಣದ ಕರೆಗೆ ಹೊರಟ. ಇಲ್ಲಿವರೆಗೆ ತಾನು ಕಾಯ್ತಾ ಕೂತಿದ್ದವ ಹೆಂಡತಿ ಹಡಿಲಿ ಹಡಿಲಿ ಅಂತ ಕಾಯ್ತಾ ಇದ್ದವ ಹೆಂಡತಿ ಹಡದಾಯಿತು. ಇನ್ನು ನಾನು ಹೋಗಿ ತೆರಿಗೆಯನ್ನು ಕಟ್ಟಬರ್ತೇನೆ ಅಂತ ಯಮುನಾ ನದಿಯನ್ನು ದಾಟಿ ತಾನು ಮಧುರಾ ಪಟ್ಟಣಕ್ಕೆ ಹೋದ. ಮಧುರಾ ಪಟ್ಟಣಕ್ಕೆ ಹೋಗಿ ಅಲ್ಲಿ ಕಂಸನಿಗೆ ಕೊಡಬೇಕಾದಂತಹ ತೆರಿಗೆಯನ್ನು ಕೊಟ್ಟ. ತೆರಿಗೆಯನ್ನು ಕೊಟ್ಟು ನಂತರ ಒಮ್ಮೆ ವಸುದೇವನನ್ನು ಕಂಡು ಬರೋಣ ಅಂತ ಹೇಳಿ ಬಂದ. ಯಾಕಂದರೆ ವಸುದೇವನ ಅವನು ಬಹಳ ಆಪ್ತರು, ನಂದಗೋಪ ಹಾಗೂ ವಸುದೇವ ಬಹಳ ಆಪ್ತರವರು. ಅದರಿಂದಾಗಿ ಅವನನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಬಂದು ದಿಷ್ಟ್ಯಾ ಭ್ರಾತ ಪ್ರವಯಸ ಇದಾನೀಮುಪ್ರಜಸ್ಯತೆ ಪ್ರಜಾಶಾಯ ನಿವೃತ್ಯಸ್ಯ ಪ್ರಜಾಯತ್ ಸಮಜಾಯತ ದಿಷ್ಟ್ಯಾ ಸಂಸಾರ ಚಕ್ರೇಸ್ಮಿನ್ ವರ್ತಮಾನಃ ಪುನರ್ಭವೇ ಉಪಲಬ್ಧೋ ಭವಾನತ್ರ ದುರ್ಲಭಂ ಪ್ರಿಯದರ್ಶನಂ. ವಸುದೇವ ನಂದಗೋಪನನ್ನು ನೋಡಿದ ಕೂಡಲೇ ಹೇಳ್ತಾನೆ, ನಂದಗೋಪ, ನನ್ನ ಅದೃಷ್ಟ, ನೀನು ನನಗೆ ನೋಡ್ಲಿಕ್ಕೆ ಸಿಕ್ಕಿದ್ಯಲ್ವಾ, ಎಷ್ಟು ದಿನ ಆಗಿತ್ತು, ನಿನ್ನನ್ನು ನೋಡಿದೆ, ಬಹಳ ಆನಂದ ಆಯಿತು ಅಂತ ಅವನನ್ನು ಸ್ವಾಗತ ಮಾಡ್ತಾನಂತೆ, ಮಾತಾಡ್ತಾನಂತೆ. ದೇವರ ಅನುಗ್ರಹದಿಂದ ನಿನಗೊಂದು ಮಗು ಆಯ್ತಲ್ವಾ, ಮಕ್ಕಳಿಲ್ಲ ಅಂತ ಹೇಳ್ತಾ ಇದೆಯಾ, ನಿನಗೊಂದು ಮಗು ಆಯ್ತಲ್ವಾ ಅಂತ ತಾನು ಅವನನ್ನು ಹೊಗಳ್ತಾನೆ, ಮಾತಾಡ್ತಾನೆ. ನಂದಗೋಪನಿಗಾದರೂ ವಸುದೇವನನ್ನು ನೋಡಿ ದುಃಖ. ಪಾಪ, ಭಾರೀ ದೇವ್ರ ಭಕ್ತ, ಯಾವತ್ತೂ ದೇವರು 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 ಅಂತಲೇ ಹೇಳ್ತಾ ಇರುವವ ವಸುದೇವ. ಆದರೆ ಕಷ್ಟ ಅನ್ನೋದು ಇವನಿಗೆ ಬಿಡಲೇ ಇಲ್ವಲ್ಲ. ಎಷ್ಟು ಕಷ್ಟಪಟ್ಟ. ಹೋಗಿ ಸೆರೆಮನೆ ಸೇರ್ಕೊಂಡ, ಸೆರೆಮನೆಯಲ್ಲಿ ಬಂಧಿಸಿದ, ಹೆಂಡತಿಯರಿಂದ ಬೇರೆ ಮಾಡಿದ, ಹುಟ್ಟಿದ ಮಕ್ಕಳನ್ನು ಕೊಂದು ಹಾಕಿದ, ಕಡೆಗೆ ಒಂದು ಹುಟ್ಟಿದ ಹೆಣ್ಮಕ್ಕಳನ್ನು ಚೆಚ್ಚಿ ಕೊಂದುಬಿಟ್ನಲ್ವ, ಹೆಣ್ಮಗಳನ್ನು ಅಂತ ಹೇಳಿ ಬಹಳ ದುಃಖದಿಂದ ನಂದಗೋಪ ವಸುದೇವನಿಗೆ ಒಂದು ಮಾತು ಹೇಳ್ತಾನೆ. ನೋಡಪ್ಪ ವಸುದೇವ, ದುಃಖ ಮಾಡ್ಕೊಳ್ಬೇಡ. ಯಾಕಂದರೆ ನೂನಂಹಿ ದೃಷ್ಟ ನಿಷ್ಠೋಯಂ ನಾದೃಷ್ಟ ಪರಮೋ ಜನಃ ಅದೃಷ್ಟಮಾತ್ಮನಸ್ತತ್ವಂ ಯೋ ವೇದ ನ ಸ ಮುಖ್ಯತಿ. ತುಂಬ ಚಂದವಾದ ಮಾತು. ನಂದಗೋಪ ಹೇಳ್ತಾನೆ, ನೋಡು, ನಿನಗೆ ಕೆಲವು ಸಲ ಗೊಂದಲ ಉಂಟಾಗಬಹುದು. ಈ ಕಂಸ ಅನ್ಯಾಯದ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾನೆ, ಹಾಗಿದ್ರೂ ಅವನಿಗೇನು ಕೆಟ್ಟದಾಗ್ತಾ ಇಲ್ಲ, ಒಳ್ಳೆಯದ್ರದ ಮೇಲೆ ಒಳ್ಳೆಯದೇ ಆಗ್ತಾ ಇದೆ. ಆದರೆ ನಾನು ದೇವರು ದೇವರು ಧರ್ಮ ಧರ್ಮ ಅಂತ ಇಷ್ಟು ಚೆನ್ನಾಗಿ ನಡೀತಾ ಇದ್ದೇನೆ, ನನಗೆ ಕೆಟ್ಟದೇ ಆಗ್ತಾ ಇದೆಯಲ್ವಾ ಅಂತ. ನೋಡು, ಯಾವತ್ತು ಇವತ್ತಿನದ್ದು ನೆನ್ನೆಯದ್ದು ಒಂದು ದಿನದ್ದು ನೋಡಿ ಲೆಕ್ಕಾಚಾರ ಮಾಡಬೇಡ. ನೂನಂಹಿ ದೃಷ್ಟನಿಷ್ಠೋಯಂ. ಈ ಜನದ ಲೋಕಗಳ ಕಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಏನು ನೋಡ್ತಾರೋ ಅದೇ ಸತ್ಯ ಅಂತ ನಂಬಿ ಬಿಡ್ತಾರೆ. ನಾ ದೃಷ್ಟ ಪರಮೋ ಜನಃ. ಕಾಣದೇ ಇರುವುದನ್ನು ಇವರು ಲೆಕ್ಕಾಚಾರ ಮಾಡಲಿಕ್ಕೆ ಹೋಗುವುದಿಲ್ಲ. ತುಂಬ ಚಂದವಾದ ಮಾತು. ನೋಡಿ, ಯಾವನೇ ಒಬ್ಬ ವ್ಯಕ್ತಿ ಕೆಟ್ಟವನೋ ಒಳ್ಳೆಯವನೋ ಅನ್ನುವುದನ್ನು ಕೇವಲ ಹೊರನೋಟದಿಂದ ಗುರುತಿಸ್ಲಿಕ್ಕೆ ಬರುವುದಿಲ್ಲ. ಹೊರಗಿನಿಂದ ಭಾರೀ ಒಳ್ಳೆಯವನಾಗಿರಬಹುದು, ಆದರೆ ಒಳಗಿನಿಂದ ಹೇಗಿರ್ತಾನೋ ಯಾರಿಗೆ ಗೊತ್ತುಂಟು. ಅಷ್ಟು ಮಾತ್ರ ಅಲ್ಲ, ಇವತ್ತು ಒಳ್ಳೆಯವನಾಗಿರಬಹುದು, ಹಿಂದೆ ಯಾವ ರೀತಿ ಇದ್ನೋ ಯಾರಿಗೆ ಗೊತ್ತುಂಟು, ಮುಂದೆ ಹೇಗಾಗ್ತಾನೋ ಯಾರಿಗೆ ಗೊತ್ತುಂಟು. ಯಾರನ್ನೂ ನಂಬಲಿಕ್ಕೆ ಬರೋಲ್ಲ. ನಿಮಗಿದಕ್ಕೊಂದು ಒಳ್ಳೆ ಆಶ್ಚರ್ಯದ ವಿಷಯ ಅಂದರೆ ನೋಡಿ, ಒಬ್ಬರಿದ್ರು ವ್ಯಕ್ತಿಗಳು, ಒಂದು 70-80 ವರ್ಷ ಅವರಿಗೆ, ಯಾವಾಗಲೂ ದೇವರ ಸ್ಮರಣೆಯನ್ನು ಮಾಡ್ತಾ ಇರುವರು. ಪಾಪ ಅವರು ಯಾವತ್ತೂ ದೇವರ ಸ್ಮರಣೆ ಮಾಡ್ತಾ ಇರ್ತಾರೆ. ತಮ್ಮಿಂದ ಯಾರಿಗೂ ಕಷ್ಟ ಬರಬಾರದು ಅಂತ ಯಾವತ್ತೂ ತಾವು ಲೆಕ್ಕಾಚಾರ ಮಾಡ್ತಾ ಇರುವರು. ಆದರೆ ಅವ್ರಿಗೆ ಕಷ್ಟ ಅನ್ನೋದು ತಪ್ಪೇ ಇಲ್ಲ. ಅವರಿಗೆ ಆರೋಗ್ಯ ಸರಿ ಇಲ್ಲ, ಆಹಾರ ತಿಂದರೆ ಜೀರ್ಣ ಆಗುವುದಿಲ್ಲ. ಮನೆಯಲ್ಲಿ ನೋಡಿದರೆ ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಒಬ್ಬರೂ ಮಕ್ಕಳು ಸರಿ ಇಲ್ಲ. ಈ ರೀತಿ ಇಷ್ಟಾಗಿ ದುಡ್ಡಿಗೆ ಅಷ್ಟು ತತ್ವಾರ. ಏನು ಬಹಳ ಕಷ್ಟ ಅಂದರೆ ಅಷ್ಟು ಕಷ್ಟ. ಅವರ ಒಂದು ಜೀವನವನ್ನು ನೋಡಿದರೆ ಅಷ್ಟು ದುಃಖ ಆಗತ್ತೆ. ನಿಜವಾಗಲೂ ಯಾವಾಗ ನೋಡಿದ್ರು ದೇವರು 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 ಅಂತ ಹೇಳ್ತಾ ಇರುವವರು, ಧರ್ಮ ಧರ್ಮ ಅಂತ ಯಾವತ್ತೂ ಧರ್ಮಾಚರಣೆಯಲ್ಲಿರುವವರು. ಯಾಕೆ ಈ ರೀತಿ ಆಗ್ತದೆ ಇವರಿಗೆ? ಹಾಗಿದ್ರೆ ದೇವರು ನಂಬಿದ್ರೇನು ಪ್ರಯೋಜನ ಇಲ್ವಾ? ಈ ರೀತಿ ಸಂಶಯ ಬರ್ತಾ ಇತ್ತು. ಆದರೆ ನೋಡಿ, ಒಮ್ಮೆ ಯಾರೋ ಒಬ್ಬರು ಹೇಳಿದರು, ಅವರು ಈಗ ದೇವ್ರಿಗೆ ಇವರೊಂದು ಇಷ್ಟೆಲ್ಲ ಮಾಡ್ತಾ ಇರಬಹುದು, ಅವರು ಯೌವನದಲ್ಲಿ ಮಾಸ್ಟರ್ ಆಗಿದ್ರಂತೆ. ಅವರು ಮಾಸ್ಟರ್ ಆಗಿದ್ದಾಗ ಹುಡುಗರಿಗೆ ಕಾಲಲ್ಲೇ ಒದಿತಾ ಇದ್ರಂತೆ. ಅಂದ್ರೆ ನೋಡಿ, ಅದನ್ನು ನಾವೀಗ ನೋಡುವುದಿಲ್ಲ. ನಾವು ನೋಡ್ತಾ ಇರೋದು ಅವರು ಮುದುಕರಾಗಿದ್ದಾಗ ರಾಮ ಕೃಷ್ಣ ಗೋವಿಂದ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಆದರೆ ಯೌವನದಲ್ಲಿ ಮಾಡಿದ ಪಾಪ ಬಿಡ್ತದ? ಅದನ್ನು ನಾವು ನೋಡುವುದಿಲ್ಲ.
ಅಂತ ಹೇಳಿದ್ರೆ ವ್ಯಕ್ತಿಯ ಇಡೀ ಬದುಕನ್ನು ನೋಡಿದಾಗ ಮಾತ್ರವೇ ಆ ವ್ಯಕ್ತಿ ಏನು ಅಂತ ಗೊತ್ತಾದಿತ್ತೆ ಹೊರತು 4 ದಿನ ಒಬ್ಬನನ್ನು ನೋಡಿ ಇವನು ಒಳ್ಳೆಯವನು ಕೆಟ್ಟವನು ಅಂತ ಲೆಕ್ಕಾಚಾರ ಮಾಡಲಿ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ಕೂಡ ಅಷ್ಟೇ. ಮತ್ತೆ ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ ಅಂತ ನಮಗೆ ನಿರ್ಧಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. 2 ದಿನದಲ್ಲಿ ಏನು ನಿರ್ಧಾರ ಮಾಡೋಣ? ಯಾಕಂತ ಹೇಳಿದ್ರೆ ಇವತ್ತು ಕಷ್ಟ ಬರ್ತಾ ಇರ್ಬೋದು, ನೋಡಿದ್ರಾ ದೇವರನ್ನಷ್ಟೆಲ್ಲ ಪೂಜೆ ಮಾಡಿದ್ರು ಇಷ್ಟೇನೇ ಆಗಿದ್ದು ಅಂತ ಹೇಳಬೇಡಿ. ಯಾಕಂತ ಹೇಳಿದ್ರೆ ಯಾವತ್ತು ಕೂಡ ಭಗವಂತನ ಆರಾಧನೆ ಮಾಡಿದರೆ ಅವನಿಗೆ ಒಳ್ಳೇದಾಗೇ ಆಗತ್ತೆ. ಇದನ್ನ ಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟ ಹೇಳ್ತಾನೆ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಯಾವತ್ತೂ ಒಳ್ಳೆಯದನ್ನ ಮಾಡಿದವನಿಗೆ ಕೆಟ್ಟದಾಗುವುದೇ ಇಲ್ಲ, ಕೆಟ್ಟದ್ದನ್ನ ಮಾಡಿದವನಿಗೆ ಒಳ್ಳೆಯದಾಗುವುದೇ ಇಲ್ಲ. ಇದು ನಾನು ಹೇಳ್ತಾ ಇರುವುದಲ್ಲ, ಕೃಷ್ಣ ಹೇಳ್ತಾನೆ, ಇದು ನನ್ನ ಮಾತಲ್ಲ, ಮತ್ತೆ ಋಷಿಮುನಿಗಳು ತಮ್ಮ ಅನುಭವದಲ್ಲಿ ಕಂಡುಕೊಂಡ ಮಾತು ಅಂತ. ಇದಕ್ಕೆ ಒಳ್ಳೆ ಉದಾಹರಣೆ ಅಂದರೆ ಮಹಾಭಾರತದಲ್ಲಿ ಪಾಂಡವರು ಕೌರವರು. ನಮಗೇನು ಕಾಣುತ್ತೆ, ಪಾಂಡವರು ಧರ್ಮ 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 ಅಂತ ಹೇಳಿ ರಾಜ್ಯ ಕಳ್ಕೊಂಡ್ರು, ಕೋಶ ಕಳ್ಕೊಂಡ್ರು, ಎಲ್ಲ ಕಳ್ಕೊಂಡು ಕಾಡಿಗೆ ಹೋಗಿ ಸೇರ್ಕೊಂಡ್ರು. ಧರ್ಮರಾಜಗಾದಿಗಳು ಮೋಸದ ಮೇಲೆ ಮೋಸ ಮಾಡ್ತಾ 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 ತಾವು ದೊಡ್ಡ ರಾಜರಾಗಿ ಮೆರೆದರು. ಏನಾಯ್ತು? ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದೇ ಆಗತ್ತೆ ಅಂತ ಎಲ್ಲ ಆಯ್ತು, ಒಳ್ಳೇದು ಮಾಡಿದವ್ರಿಗೆ ಕೆಟ್ಟದಾಯ್ತಲ್ವ? ಧರ್ಮರಾಜ ಈ ದುರ್ಯೋಧನಾದಿಗಳ ಕೆಟ್ಟದ್ದು ಮಾಡಿ 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 ಒಳ್ಳೇದಾಯ್ತಲ್ವ? ಅವರಿಗೆ ಒಳ್ಳೆ ರಾಜ್ಯ ಸಿಕ್ತು, ಕೋಶ ಸಿಕ್ತು, ಧರ್ಮರಾಜನದ್ದು ಅವ್ರ ಪಾಲಿಗೆ ಬಂತು. ಈ ರೀತಿ ಕಾಣಬಹುದು. ಆದರೆ ಕೃಷ್ಣನ ಮಾತು ಯಾವತ್ತೂ ಸತ್ಯ ಅಲ್ಲ, ಸುಳ್ಳಲ್ಲ. ಅದನ್ನೇ ಇಲ್ಲಿ ಹೇಳ್ತಾನೆ, ನಾ ದೃಷ್ಟ ಪರಮೋಜನ ಅಂತ. ಕಾಣದೇ ಇದ್ದದ್ದನ್ನು ಜನರು ಲೆಕ್ಕಾಚಾರ ಮಾಡೋದಿಲ್ಲ ಅಂತ. ನಮಗೆ ಹೊರಗಿನಿಂದ ಏನು ಕಾಣುತ್ತದೆ ಅಂದರೆ ಪಾಂಡವರು ಕಾಡಿಗೆ ಹೋದ್ರು, ಕಷ್ಟಪಟ್ರು ಅಂತ. ದುರ್ಯೋಧನ ರಾಜ್ಯದಲ್ಲಿ ಕೊಟ್ಟು ಸುಖಪಟ್ಟ ಅಂತ. ಒಳಗಿನಿಂದ ನೀವು ನೋಡಿದ್ರ? ಕಾಡಿನಲ್ಲಿದ್ದಾಗ ನೋಡಿ ಧರ್ಮರಾಜ ಒಂದು ದಿನವೂ ದುಃಖಪಟ್ಟದಿಲ್ಲ. ಯಾವ ರೀತಿ ಕಾಡಿನಲ್ಲಿ ಬದುಕಿದ ಅಂತ ಮಹಾಭಾರತ ಹೇಳ್ತದೆ. ಈ ರಾಜ್ಯದಲ್ಲಿದ್ದಾಗಲ ಅರಮನೆಯಲ್ಲಿದ್ದಾಗಿಂದಲೂ ಕೂಡ ಹೆಚ್ಚು ಸುಖಪಟ್ಟ ಅಂತ. ಪ್ರತಿದಿನ ಸಾವಿರಾರು ಮಂದಿಗೆ ಅನ್ನದಾನ ಮಾಡ್ತಾ ಇದ್ದ ಕಾಡಲ್ಲಿ ಕೂತ್ಕೊಂಡು. ಎಲ್ಲ ಋಷಿಮುನಿಗಳು ಅವರು ಇವರು ಎಲ್ಲ ಬರ್ತಾ ಇದ್ರು. ಎಲ್ರಿಗೂ ಯಾವ ರೀತಿ ಅನ್ನದಾನ ಮಾಡ್ತಾ ಇದ್ದಂದ್ರೆ ಬಂಗಾರದ ತಟ್ಟೆಯಲ್ಲಿ ಕೊಡ್ತಾ ಇದ್ನಂತೆ. ಬಂಗಾರದ ತಟ್ಟೆಯಲ್ಲಿ ಊಟ ಬಡಿಸ್ತಾ ಇದ್ನಂತೆ ಪ್ರತಿದಿನ ಬ್ರಾಹ್ಮಣರ ಆರಾಧನೆ, ಸಂತರ ಆರಾಧನೆ, ಅದರೊಟ್ಟಿಗೆ ಯಾವತ್ತು ಭಗವಂತನ ಚಿಂತನೆ. ಕಡೆಗೆ ಎಷ್ಟು ಖುಷಿ ಪಟ್ಟ ಅಂತ ಹೇಳಿದ್ರೆ, ನನಗೆ ರಾಜ್ಯವೇ ಬೇಡ, ಕಾಡಲ್ಲೇ ಕೂತ್ಕೊಂಡ್ಬಿಡ್ತೇನೆ ಅಂತ ಅಷ್ಟು ಆನಂದ ಪಟ್ಟ ಅವನು. ಕಾಡಲ್ಲಿ ಕೂತ್ಕೊಂಡು ನಮಗೆ ಕಂಡದ್ ಮಾತ್ರ ಪಾಪ ಕಾಡಿಗೆ ಹೋದ ಅಂತ. ಕಾಡಲ್ಲೇನು ಕಷ್ಟಪಡಲಿಲ್ಲ ಅವನು. ಈ ದುರ್ಯೋಧನ ರಾಜ್ಯ ಪಡೆದು ಸುಖಪಟ್ಟ ಅಂತ ತಿಳ್ಕೊಂಡ್ರ? ಒಂದು ದಿನ ತಿಂದದ್ದು ಜೀರ್ಣ ಆಗಲಿಲ್ಲ ಅವನಿಗೆ. ಒಂದು ದಿನ ಮಲಗಿದ್ರೆ ನಿದ್ರೆ ಬರಲಿಲ್ಲ. ಯಾಕೆ ಗೊತ್ತುಂಟಾ? ಹೊಟ್ಟೆಗಿಚ್ಚು. ಅವನಿಗೆ ತಿಂದ್ರು ಅಯ್ಯೋ ಪಾಂಡವರು ಸುಖವಾಗಿದ್ದಾರೆ, ಕಾಡಲ್ಲೂ ಪಾಂಡವರು ಸುಖವಾಗಿದ್ದಾರೆ, ತಿಂದ್ರೆ ಜೀರ್ಣ ಆಗಲ್ಲ. ಮಲ್ಕೊಂಡ್ರೆ ಅದೇ ಚಿಂತೆ, ಈ ಪಾಂಡವರಿಗೆ ಹೊಟ್ಟೆ ಉರಿಸೋದು ಹೇಗೆ, ಪಾಂಡವರಿಗೆ ಹೊಟ್ಟೆ ಉರಿಸೋದು ಹೇಗೆ. ನೋಡಿ, ಈ ರೀತಿ ಇದು ಕಷ್ಟವೇ ತಾನೆ. ಅರಮನೆಯಲ್ಲಿದ್ರು ಕಷ್ಟಪಡದೆ ದುಃಖಪಟ್ಟ, ಯಾಕಂದ್ರೆ ಪಾಪಿ. ಧರ್ಮರಾಜ ಕಾಡಲ್ಲಿದ್ರು ಸುಖಪಟ್ಟ, ಯಾಕಂದ್ರೆ ಹೇಳಿದ್ರೆ ಪುಣ್ಯಾತ್ಮ. ಇದೇ ಒಳಗಿನಿಂದ ನೋಡಿದಾಗ ಯಾವತ್ತು ಯಾರು ದೇವರ ಭಕ್ತ ಇದ್ದಾನೆ ಅವನಿಗೆ ಕೆಟ್ಟದಾಗುವುದಿಲ್ಲ. ನೋಡಿ, ಉದಾಹರಣೆಗೆ ವಸುದೇವನ ಅರಮನೆಯಲ್ಲಿಟ್ಟರು ದೇವರ ಚಿಂತನೆ ಮಾಡ್ತಾ ಆರಾಮಾಗಿದ್ದ. ಕಂಸ ರಾಜ್ಯ ಆಳ್ತಾ ಇದ್ರು, ಕುಳಿತಾಗ ನಿಂತಾಗ ಮಲಗಿದಾಗ ಎಲ್ಲ ನನ್ನ ಶತ್ರು ಹುಟ್ಟಿ ಬರ್ತಾನೆ, ಅವನನ್ನು ಕೊಲ್ಲುದೇ ಹೇಗೆ, ಇದೇ ರೀತಿ ತಲೆ ಬಿಸಿ ಮಾಡ್ಕೊಂಡು ಬದುಕಿದ. ಇದು ಒಳಗಿನದ್ದು. ಜನ ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ನೀನು ಹೆದರಬೇಡ, ನಿನಗೆ ಒಳ್ಳೇದಾಗೇ ಆಗತ್ತೆ ಅಂತ ನಂದಗೋಪ ಪಾಪ ವಸುದೇವನನ್ನು ಸಾಂತ್ವನಗೊಳಿಸ್ತಾ ಇದ್ದಾನೆ. ಅವನಿಗೇನು ಅಂತ ಹೇಳಿದ್ರೆ, ವಸುದೇವನ ಮಕ್ಕಳೆಲ್ಲ ಸತ್ತೋಗ್ಬಿಟ್ವು, ನನಗೊಂದು ಮಗುವಾಗಿದೆ, ಅದನ್ನು ನೋಡಿ ಅವನಿಗೆ ದುಃಖ ಆಗಿ ಬಿಡಬಹುದು ಅಂತ. ಗೊತ್ತಿಲ್ಲ ಅವನಿಗೆ ವಸುದೇವನ ಇಟ್ಟದ ಆ ಮಗುವನ್ನ ಅಂತ. ಆದರೆ ವಸುದೇವ ಹೇಳ್ತಾನೆ, ನಂದಗೋಪ ನೀನು ಬಂದು ತುಂಬ ಹೊತ್ತಾಯಿತು, ನನಗೇನು ಕಾಣಿಸ್ತಾ ಇದೆ, ಆದಷ್ಟು ಬೇಗ ನೀನು ಗೋಕುಲಕ್ಕೆ ಹೋಗೋದು ಒಳ್ಳೇದು ಅಂತ. ಯಾಕಂದರೆ ಏನೋ ನನಗೆ ಮನಸ್ಸಿನಲ್ಲಿ ಭಯ ಆಗ್ತಾ ಇದೆ, ಏನೋ ಅಲ್ಲೊಂದು ಕೆಟ್ಟದ್ದು ಸಂಭವಿಸುವಂತಹ ಲಕ್ಷಣ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಹೇಳಿ ನಂದಗೋಪನನ್ನು ಕಳಿಸಿಕೊಡ್ತಾನೆ. ನಂದಗೋಪ ತಾನು ಆದಷ್ಟು ಬೇಗ ಹೊರಟು ದಾರಿ ಉದ್ದಕ್ಕೂ ತಾನು ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದಾನೆ. ಯಾಕೆ ಈ ರೀತಿ ಹೇಳ್ದ ವಸುದೇವ? ಮನೆಗೆ ಬಂದ ಅತಿಥಿಗಳಿಗೆ ಮಾತಾಡಿಸಿಬಿದ್ದು ಗಡಿಬಿಡಿ ಎಲ್ಲ ನಾನು ಕಳಿಸ್ಕೊಟ್ಟ. ಬೇಗ ಹೋಗು, ಏನಾದರೂ ಉತ್ಪಾತ ಆಗಬಹುದು ಅಂತ. ಏನು ಅಂತ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದಾನೆ ನಂದಗೋಕುಲದ ಕಡೆಗೆ. ಇಲ್ಲೊಂದು ಉತ್ಪಾತ ಆಗಿ ಹೋಗ್ಬಿಟ್ಟಿದೆ. ಏನು ಅಂತ ಹೇಳಿದರೆ, ಯಶೋದೆ ಕೃಷ್ಣನನ್ನ ತಾನು ಮಡಿಲಲ್ಲಿ ಇಟ್ಕೊಂಡಿದ್ದಾಳಂತೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಕಂಸನಿಂದ ಕಳುಹಿಸಲ್ಪಟ್ಟಂತಹ
ಈ ಏನು ಬಾಲಘಾತಕಿಯರಿದ್ದಾರೆ, ಅಂದರೆ ಪುಟ್ಟ ಪುಟ್ಟ ಮಕ್ಕಳನ್ನು ಕೊಲ್ಲುವಂತಹ ರಾಕ್ಷಸರು, ಅವರ ಪೈಕಿ ಒಬ್ಬಳು ಪೂತನಿ ಅಂತ. ನಿಜವಾಗಲೂ ಶಕುನಿ ಅವಳು. ಶಕುನಿ ಅಂತ ಹೇಳಿದ್ರೆ ಪಕ್ಷಿಯ ರೂಪದಲ್ಲಿ ತಿರುಗುತ್ತಾ ಇದ್ದವಳು. ಹಾಗಂತ ಸ್ವೇಚ್ಛಾರೂಪವನ್ನು ಧಾರಣೆ ಮಾಡಬಲ್ಲಳು. ಅವಳು ಈ ರೀತಿ ಆಕಾಶದಲ್ಲಿ ತಿರುಗುತ್ತಾ ಈ ಗೋಕುಲದ ಹತ್ರ ನೋಡಿದ್ಲು. ತುಂಬ ಮಕ್ಕಳಿದ್ದಾವೆ, ಅದರಲ್ಲಿ ಒಂದು ಮಗು ಅವಳು ಕಣ್ ಕುಕ್ಕಿತ್ತು, ಅದೇ ಕೃಷ್ಣ. ಇದನ್ನು ಮೊದಲು ಸಂಹಾರ ಮಾಡಬೇಕು ಅಂತ ಲೆಕ್ಕಾಚಾರ ಮಾಡಿ ತಾನು ಕೆಳಗಿಳ್ಕೊಂಡು ಬಂದಂತೆ. ಕೆಳಗಿಳ್ಕೊಂಡು ಬಂದು ಅತ್ಯಂತ ರಮಣೀಯವಾದ ರೂಪವನ್ನು ತಾನು ತೊಟ್ಟು ಬಿಟ್ಲಂತೆ. ರಾಕ್ಷಸಿಯ ರೂಪ ಬಿಟ್ಲು, ಚಂದದ ರೂಪ. ಎಂಥ ಚಂದದ ರೂಪ ಅಂತ ಹೇಳಿದ್ರೆ, ಅವಳು ಬರ್ತಾ ಇದ್ದಾಳಂತೆ ರಸ್ತೆಯಲ್ಲಿ. ಎಲ್ಲ ಗೋಪಿಕಾಸ್ತ್ರೀಯರು ಮನೆಯಿಂದ ಹೊರಗೆ ಬಂದು ನೋಡ್ತಾ ಇದ್ದಾರಂತೆ. ಏನಿವಳ ಚಂದ, ಏನಿವಳ ಅಂದ, ಏನಿವಳ ಹಾವ ಭಾವ, ಇದನ್ನು ನೋಡಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರಂತೆ. ನಮ್ಮ ಹುಡುಗನನ್ನು ನೋಡ್ಲಿಕ್ಕೆ ಸಾಕ್ಷಾತ್ ಲಕ್ಷ್ಮೀ ಇಳ್ಕೊಂಡು ಬರ್ತಾ ಇದ್ದಾಳೆ ಅಂತ ಕಾಣುತ್ತೆ ಅಂತ. ಇವಳು ಲಕ್ಷ್ಮಿ ಅಲ್ಲ, ಇವಳು ದರಿದ್ರ ಲಕ್ಷ್ಮಿ ಇವಳು. ಆದರೆ ಅದು ಇವುಗಳಿಗೆ ಗೊತ್ತಾಗ್ತಾ ಇಲ್ಲ, ಗೋಪಿಕಾಸ್ತ್ರೀಯರಿಗೆ ಗೊತ್ತಾಗ್ತಾ ಇಲ್ಲ ಅವರು. ಯಾಕಂದ್ರೆ ಆ ರೀತಿಯಿಂದ ಬರ್ತಾ ಇದ್ದಾಳೆ ಇವಳು. ಸೀದಾ ಬಂದ್ಲಂತೆ. ಬಂದು ಯಶೋದೆಯಳೆ ಬಳಿಗೆ ಬಂದ್ಲಂತೆ. ನೋಡಿ, ಯಶೋದೆ ನೋಡ್ತಾನೆ ಇದ್ದಾಳೆ. ಏನೋ ಮಂಕ್ಬೂಜಿ ಎರಚಿದಾಗ ಆಗ್ಬಿಟ್ಟಿದೆ. ಮಂಕ್ಬೂದಿ ಎರಚೋದು ಅಂತ ಉಂಟು, ಆ ರೀತಿಯಾಗಿದೆ. ಅವಳು ನೋಡ್ತಾ ಇದ್ದಾಗೆ ತೊಟ್ಟಿಲಲ್ಲಿದ್ದಂತಹ ಕೃಷ್ಣನನ್ನ ತಾನು ತೊಡೆ ಮೇಲೆ ಇಟ್ಕೊಂಡ್ಲಂತೆ. ಈ ಪೂತನಿ ನೋಡ್ತಾನೆ ಇದ್ದಾಳಂತೆ ಯಶೋದೆ. ಅವಳಿಗೆ ಏನ್ ಮಾಡ್ತಾ ಇದ್ದಾಳೆ ಏನು ಒಂದೋ ಗೊತ್ತಾಗ್ತಾ ಇಲ್ಲ. ತೊಡೆ ಮೇಲೆ ಇಟ್ಕೊಂಡು ತಾನು ಹಾಲನ್ನು ಉಣಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ಲಂತೆ. ಶುಕಾಚಾರ್ಯರು ಹೇಳ್ತಾರೆ, ಅವಳಿಗೆ ಗೊತ್ತಿಲ್ಲ ತಾನು ತೊಡೆಯಲ್ಲಿ ಇಟ್ಕೊಳ್ತಾ ಇರುವುದು ಪುಟ್ಟ ಮಗುವನ್ನಲ್ಲ, ಕೃಷ್ಣ ಸರ್ಪವನ್ನ ಅಂತ ಗೊತ್ತಿಲ್ಲ ಅಂತ. ಯಾವ ರೀತಿಯಿಂದ ತುಂಬ ಉದಾಹರಣೆ. ಸುಪ್ತಮಬುದ್ಧ ರಜ್ಜುಧೀಹಿ ಯಥೋರಗಂ ಸುಪ್ತಮಬುದ್ಧ ರಜ್ಜುಧೀಹಿ. ಯಾರಾದರೂ ಮಲಗಿದ ಒಂದು ಹಾವನ್ನ ಹಗ್ಗ ಅಂತ ತೊಡೆ ಮೇಲೆ ಇಟ್ಕೊಂಡ್ರೆ ಹಾಗಾದೀತು. ಹಾಗೆ ಇವಳು ಕತೆ ಆಯ್ತು ಅಂತ. ಕೃಷ್ಣನಿಗಾದರೂ ಎಲ್ಲವೂ ಗೊತ್ತುಂಟು. ತಾನು ಅವಳು ಎತ್ಕೊಳ್ಳುವವರೆಗೂ ಸುಮ್ಮನಿದ್ದ, ತೊಡೆ ಮೇಲೆ ಇಟ್ಕೊಂಡಾಗ್ಲೂ ಸುಮ್ಮನಿದ್ದ. ತಾನು ಹಾಲನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ಲು, ಹಾಲು ಕುಡಿಲಿಕ್ಕೆ ಶುರು ಮಾಡಿದ. ಇವಳಿಗೆ ಆನಂದ. ಮೊದಲು ಹಾಲನ್ನು ಕುಡಿಸಿ, ಅಂದರೆ ಯಾವಾಗ ಅದು ಚಪ್ಪರಿಸ್ಲಿಕ್ಕೆ ಶುರು ಮಾಡುತ್ತೆ, ಚಪ್ಪರಿಸ್ಲಿಕ್ಕೆ ಶುರು ಮಾಡ್ತಾ ಇದ್ದಾಗೆ ಒಳಗಿನಿಂದ ವಿಷ ಬಿಡುವುದು, ಮೊಲೆಯ ಮೂಲಕ ವಿಷ ಬಿಡುವುದು. ಮೊದಲು ಹಾಲು ಕೊಡುವುದು, ಹಾಲನ್ನು ರುಚಿ ನೋಡ್ತದಲ್ವಾ, ಆಮೇಲೆ ವಿಷ ಕೊಡುವುದು. ಅವಳು ಮೊದಲು ಹಾಲನ್ನು ಉಣಿಸಿದ್ಲಂತೆ. ಹಾಲನ್ನು ಕುಡಿದ್ನಂತೆ ಕೃಷ್ಣ, ಸ್ವಲ್ಪವೂ ಬಿಡದೆ ಕುಡಿದ್ನಂತೆ. ಮಾಮೂಲಿ ಇವಳದಿದೆಯಲ್ವಾ ಈ ತಂತ್ರ, ವಿಷವನ್ನ ಬಿಟ್ಲಂತೆ, ವಿಷವನ್ನು ಕುಡಿದ್ಲಂತೆ. ಇವಳಿಗೆ ಆಶ್ಚರ್ಯ. ಇವಳೇನ್ ತಿಳ್ಕೊಂಡಿದ್ಲು ಅಂದ್ರೆ, ವಿಷ ಕುಡಿಬೇಕಾದ್ರೆ ಅರ್ಧದಲ್ಲೇ ಮಗು ಸತ್ತೋಗುತ್ತೆ ಅಂತ. ಈ ಮಗು ಸಾಯ್ತಾ ಇರುವುದಲ್ಲ, ಇನ್ನಷ್ಟು ಮೊಲೆಯನ್ನು ಹಿಂಡ್ಲಿಕ್ಕೆ ಶುರು ಮಾಡುತ್ತಂತೆ. ಯಾವಾಗ ವಿಷವನ್ನು ಕೊಡ್ತಾ ಇದ್ದಾಳೆ, ವಿಷವನ್ನೆಲ್ಲ ಪಾನ ಮಾಡಿ ಇನ್ನಷ್ಟು ಅವಳ ಮೊಲೆಯನ್ನು ಹಿಂಡ್ತಾ ಇದೆಯಂತೆ. ಇವಳಿಗೆ ಯಾವಾಗ ವಿಷವೂ ಒಳಗಿನ ಸ್ಟಾಕ್ ಎಲ್ಲ ಖಾಲಿ ಆಯಿತು, ಈ ಮಗು ಮಾತ್ರ ಬಿಡ್ತಾ ಇಲ್ಲ. ಏನು ಮಾಡುದು ಅಂತ ಮಗುವನ್ನ ತಾನು ಕೀಳ್ಲಿಕ್ಕೆ ನೋಡ್ತಾ ಇದ್ದಾಳಂತೆ ಎದೆಯಿಂದ. ಮಗು ಮಾತ್ರ ಬಿಡ್ತಾ ಇಲ್ಲ, ಇನ್ನಷ್ಟು ಗಟ್ಟಿ ಹಿಡ್ಕೊಂಡಿದೆಯಂತೆ. ಮೊದಲು ಹಾಲು ಹೀರಿತು, ಆಮೇಲೆ ವಿಷ ಹೀರಿತು, ಕಡೆಗೆ ಅವಳ ರಕ್ತವನ್ನೇ ಹೀರ್ಲಿಕ್ಕೆ ಶುರು ಮಾಡುತ್ತಂತೆ. ಅವಾಗ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ್ಲು. ಬಿಡೋ 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 ಅಂತ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ್ಲಂತೆ. ಆ ಬೊಬ್ಬೆ ಯಾವ ರೀತಿ ಇತ್ತು ಅಂತ ಭಾಗವತ ವರ್ಣನೆ ಮಾಡ್ತದೆ. ಇಡೀ ಗೋಕುಲ ದುಂಜನ ಮೂರ್ಛೆ ತಪ್ಪಿ ಹೋದ್ರಂತೆ. ಆ ರೀತಿ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ್ಲಂತೆ ಅವಳು. ನೋಡ್ತಾ ಇದ್ದಾಗೆ ಕೃಷ್ಣ ಅವಳ ರಕ್ತವನ್ನ ಮಾತ್ರ ಅಲ್ಲ, ಪ್ರಾಣವನ್ನು ಹೀರಿಬಿಟ್ನಂತೆ. ಪ್ರಾಣ ಹೋಗಬೇಕಾದ್ರೆ ಇವಳು ಪೂತನಿ ತನ್ನ ಮೂಲ ರೂಪ ಅಂತ ಹೇಳಿದ್ರೆ, ತಾನು ಮೊದಲು ಯಾವ ರೀತಿ ಇದ್ಲು ರಾಕ್ಷಸಿಯಾಗಿ, ಆ ರೀತಿ ದೊಡ್ಡ ರಾಕ್ಷಸಿಯಾಗಿ ಗೋಕುಲದವನ್ನೆಲ್ಲ ಆವರಿಸಿಕೊಂಡು ದೋಪ್ಪ ಬಿದ್ದು ಸತ್ತೋದ್ಲಂತೆ. ಅವಳಿಗೆ ಎದೆ ಮೇಲೆ ಕೃಷ್ಣ ತಾನು ಮಲ್ಕೊಂಡು ಕುಡಿತಾ ಇದ್ದಾನಂತೆ. ಇಷ್ಟಾದಾಗ ಎಲ್ಲ ಗೋಪಾಲಕರು ಗೋಪಿಕಾಸ್ತ್ರೀಯರಿಗೂ ಎಚ್ಚರ ಆಯಿತು. ಓಡೋಡಿ ಬಂದ್ರಂತೆ. ಬಂದು ನೋಡ್ತಾರೆ, ಕೃಷ್ಣ ಅವಳ ಎದೆ ಮೇಲಿದ್ದಾನೆ. ಕೂಡಲೇ ಕೃಷ್ಣನನ್ನ ಕರ್ಕೊಂಡು ಬಂದ್ರಂತೆ. ಕರ್ಕೊಂಡು ಬಂದು, ಹಬ್ಬ ಈ ಮಗುವಿಗೊಂದು ಏನು ಆಗ್ಲಿಲ್ವಲ್ಲ ಸದ್ಯ, ಯಾರಿಗೇನಾದ್ರೂ ತೊಂದರೆ ಇಲ್ಲ ಈ ಮಗುವಿಗೊಂದು. ಯಾಕಂದ್ರೆ ಯಾವತ್ತು ಪುಟ್ಟ ಮಕ್ಕಳಿಗೆ ದುಷ್ಟಶಕ್ತಿಗಳು ಪೀಡೆ ಕೊಡುವುದು ಹೆಚ್ಚು. ನಮಗಿದು ಗೊತ್ತು. ಅದಕ್ಕೆ ಈ ಪೊಯ್ಯಾಡ ಕುಣ ಅಂತ ಮಕ್ಕಳನ್ನು ಹೊರ ಕರ್ಕೊಂಡು ಹೋಗಲ್ಲ. ಕರ್ಕೊಂಡೋದ್ರೆ ಅವುಗಳಿಗೆ ಈ ಹೊಯ್ಗೆ ಆಡುವುದು ಮತ್ತೆ ದೃಷ್ಟಿ ಆಗುವುದು ಮುಂತಾದೆಲ್ಲ ಮಕ್ಕಳಿಗೆ ಹೆಚ್ಚು.
ಆ ರೀತಿ ಈ ಪುಟ್ಟ ಮಗು 1 ತಿಂಗಳಿನ ಮಗುವಿಗೆ ಏನಾಗ್ಲಿಲ್ವಲ್ಲ, ಸದ್ಯ ಸದ್ಯ ಅಂತೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಇವರಿಗೆ ಗೊತ್ತಿಲ್ಲ ಈ ಮಗುವಿನಿಂದಲೇ ಸತ್ತು ಬಿದ್ದದ್ದು ಅಂತ. ಅವರಾದರೂ ಕರ್ಕೊಂಬಂದ್ರಂತೆ. ಕರ್ಕೊಂಡು ಬಂದು ಗೋಮೂತ್ರದಿಂದ ಸ್ನಾನ ಮಾಡಿಸಿದ್ರಂತೆ ಮಗುವಿಗೆ. ಯಾಕೆ? ರಕ್ಷೆಗೋಸ್ಕರ. ನಂತರ ಗೋಪುಚ್ಛ ಭ್ರಮಣಾದಿಭೀಹಿ ಅಂತ ಹೇಳ್ತಾರೆ. ಹಸುವಿನ ಬಾಲ ಏನಿದೆ ಅದರಿಂದ ದೃಷ್ಟಿ ತೆಗೆದ್ರಂತೆ. ನಮ್ಮಲ್ಲಿ ದೃಷ್ಟಿ ತೆಗೆದಿದೆ ಅಲ್ವಾ, ಆ ದೃಷ್ಟಿ ಈ ದೃಷ್ಟಿ ಎಲ್ಲ ದೃಷ್ಟಿ. ಆದ ರೀತಿ ಆ ಗೋಪಾಲಕರು ಗೋಪಿಕಾ ಸ್ತ್ರೀಯರು ತಾವು ಆ ಹಸುವಿನ ಬಾಲದಿಂದ ದೃಷ್ಟಿ ತೆಗೆದ್ರಂತೆ. ಹಸುವಿನ ಕಾಲಡಿಯ ಮಣ್ಣೇನಿದೆ ಗೋರಜ, ಅದನ್ನು ಹಚ್ಚಿದ್ರಂತೆ. ಅದು ದೊಡ್ಡ ರಕ್ಷೆ. ಹಸು ಮೆಟ್ಟುವಂತಹ ಮಣ್ಣೇನಿದೆ ಅದು ದೊಡ್ಡ ರಕ್ಷೆ, ಅದನ್ನು ಹಚ್ಚಿದ್ರಂತೆ. ಅಷ್ಟು ಮಾತ್ರ ಅಲ್ಲ, ಆ ಮಗುವನ್ನು ಇಟ್ಕೊಂಡ್ರು. ಅವ್ಯಾದಜೋಂಗ್ರಿ ಮಣಿಮಾನ್ ಸ್ತವ ಜಾನ್ವತೋರು ಯಜ್ಞೋಚ್ಯುತ ಕಟಿತಟಂ ಜಠರಂ ಹಯಾಸ್ಯ. ಗೋಪಿಕಾ ಸ್ತ್ರೀಯರು ಒಂದೊಂದೇ ಆ ಕೃಷ್ಣನ ಅಂಗ ಎಲ್ಲ ಮುಟ್ಕೊಂಡು, ಈ ಅಂಗವನ್ನ ಇಂಥ ದೇವರು ಕಾಪಾಡ್ಲಿ, ಈ ಅಂಗವನ್ನ ಇಂಥ ದೇವರು ಕಾಪಾಡ್ಲಿ, ಈ ಅಂಗವನ್ನು ಇಂಥ ದೇವರು ಕಾಪಾಡ್ಲಿ ಅಂತ ಇಡೀ ದೇಹಕ್ಕೆ ಒಂದೊಂದೇ ಅಂಗವನ್ನು ಮುಟ್ಕೊಂಡು ದೇವರು ಕಾಪಾಡ್ಲಿ ಕಾಪಾಡ್ಲಿ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಮಾತ್ರ ಸುಮ್ಮನಿದ್ದಾನೆ, ಏನ್ ಮಾಡ್ತಾರೋ ಮಾಡ್ರಿ ಅಂತ. ಯಾಕಂದ್ರೆ ತಾನೇ ಎಲ್ಲ ಮಾಡಿದ್ದು, ಆದ್ರೆ ಏನೂ ಗೊತ್ತಿಲ್ಲದವರಾಗ ಸುಮ್ಮನೆ ಕೂತಿದ್ದಾರಂತೆ. ಇಷ್ಟಾಗುವಾಗ ನಂದಗೋಪ ಆ ಕಡೆಯಿಂದ ಬಂದು ನೋಡ್ತಾನೆ, ದೊಡ್ಡ ಬೆಟ್ಟದ ಆಕಾರದ ದೇಹ ಬಿದ್ದುಬಿಟ್ಟಿದೆಯಂತೆ. ಓ, ವಸುದೇವ ಹೇಳಿದ್ದು ಸತ್ಯ, ಏನು ತಿಳಿದವನಾಗಿ ಹೇಳ್ಬಿಟ್ನಲ್ವಾ ವಸುದೇವ, ಬೇಗ ಹೋಗು, ಏನೂ ಉತ್ಪಾತ ಆಗತ್ತೆ ಅಂತ ಹೇಳ್ದ, ಸತ್ಯ ಆಗೋಯ್ತಲ್ವಾ ಅಂತ ಬಹಳ ಆಶ್ಚರ್ಯಪಟ್ಟನಂತೆ. ಆಶ್ಚರ್ಯಪಟ್ಟಿದ್ದು ಮಾತ್ರ ಅಲ್ಲ, ಮನೆಗೆ ಹೋಗಿ ಮಗು ಒಂದು ಚೆನ್ನಾಗಿರುವುದನ್ನು ನೋಡಿದ, ಒಮ್ಮೆ ನಿಟ್ಟುಸಿರು ಬಿಟ್ಟ. ಮುಂದಿನದ ಕಥೆ ಆಗಬೇಕಲ್ವಾ. ಏನು ಅಂತ ಹೇಳಿದ್ರೆ, ಆ ದೊಡ್ಡ ಹೆಣ ಬಿದ್ದಿದೆಯಲ್ವಾ ಪೂತನಿಯದ್ದು, ಆ ಪೂತನಿಯ ಹೆಣವನ್ನು ಯಾಗಾದ್ರೂ ಒಂದು ಗತಿ ಕಾಣಬೇಕಲ್ವಾ. ಅದಕ್ಕೆ ಏನು ಮಾಡಿದ್ರು ಅಂದ್ರೆ, ಕೊಡ್ಲಿ ತಗೊಂಬಂದ್ರಂತೆ ಗೋಪಾಲಕರು. ಕೊಡ್ಲಿ ತಗೊಂಬಂದು ಚಿತ್ವಾ ಕಲೇವರಂ ಪರಶುಭಿ ಅಂತ ಹೇಳ್ತಾರೆ. ಕಲೇವರಂ ಪರಶುಭಿ ಚಿತ್ವಾ ತದ್ವೇ ವೃಜೌಕಸಹ ಅಂತ ಕಟ್ಟಿಗೆ ಕಡದಾಗೆ ಅವಳು ದೇಹ ಕಡದ್ರಂತೆ. ಯಾಕಂದ್ರೆ ಅಂತ ದೊಡ್ಡ ದೇಹ ಅದು, ಒಂದೇ ಸಲ ಕಟ್ಟಿಗೆ ಹಾಕಿ ಬೆಂಕಿ ಕೊಡ್ಲಿಕ್ಕೆ ಬರೋಲ್ಲ ಅದನ್ನ. ಅದಕ್ಕೆ ಒಂದೊಂದೇ ಪಾರ್ಟ್ ಮಾಡಿ ಆ ಎಲ್ಲಾ ಪಾರ್ಟನ್ನ ಬೇರೆ ಬೇರೆ ಕಟ್ಟಿಗೆ ಗುಡ್ಡೆ ಹಾಕಿ, ಆ ಗುಡ್ಡೆ ಮೇಲೆ ಅವಳನ್ನ ಒಂದೊಂದೇ ಅಂಗಗಳನ್ನಿಟ್ಟು ಬೆಂಕಿ ಕೊಟ್ರಂತೆ. ಸ್ವಾರಸ್ಯ ಏನಂತ ಹೇಳಿದ್ರೆ, ಅವಳ ದೇಹ ಹುರಿಬೇಕಾದ್ರೆ ಯಾವತ್ತು ಹೆಣವನ್ನು ಸುಡಬೇಕಾದ್ರೆ ಕೆಟ್ಟ ವಾಸನೆ, ಆದರೆ ಇವಳ ದೇಹ ಸುಡಿಬೇಕಾದ್ರೆ ಒಳ್ಳೆ ಪರಿಮಳ ಬಂತಂತೆ, ಭಾರಿ ಪರಿಮಳ ಬಂತಂತೆ. ಪೂತನಾ ಲೋಕಘಾತೆ ಬಾಲಗ್ನಿ ರಾಕ್ಷಸೀ ರುಧಿರಾಶನ ಜಿಗಾಂಸಯಾಪಿ ಹರಗೆ ಸ್ತನಂ ದತ್ವಾಪ ಸದ್ಗತಿಂ. ಒಳ್ಳೆ ಪರಿಮಳ ಬಂತು. ಭಾಗವತದಲ್ಲಿ ಶುಕಾಚಾರ್ಯ ಹೇಳಲಿಕ್ಕೂ ಹೇಳಿಬಿಟ್ರು, ಪೂತನಿಯಾದರೂ ತಾನು ಕೃಷ್ಣನಿಗೆ ಹಾಲು ಕೊಟ್ಟು ಸದ್ಗತಿ ಪಡೆದು ಬಿಟ್ಲು ಅಂತ. ಅವಳ ಹಾಲು ಕೊಡ್ಲಿಕ್ಕೆ ಬಂದವಳ, ವಿಷ ಕೊಡ್ಲಿಕ್ಕೆ ಬಂದವಳ ದೇವರಿಗೆ? ಕೃಷ್ಣನಿಗೆ ವಿಷ ಕೊಡ್ಲಿಕ್ಕೆ ಬಂದವಳು ಹಾಲು ಕೊಟ್ಟು ಮೋಕ್ಷದ ಸದ್ಗತಿ ಪಡೆದು ಬಿಟ್ಲು ಅಂದ್ರೆ ಏನ್ ಕತೆ? ಹಾಗಿದ್ರೆ ದೇವರಲ್ಲಿ ಭಕ್ತಿ ಮಾಡಬೇಕು ಅಂತಿಲ್ಲ, ದೇವರಲ್ಲಿ ದ್ವೇಷ ಮಾಡಿದ್ರು ತೊಂದರೆ ಇಲ್ಲ. ಇವಳು ದ್ವೇಷ ಮಾಡಿದವಳು ಕೃಷ್ಣನಲ್ಲಿ. ಇನ್ನೊಂದೇನೆಂದ್ರೆ ಸ್ವಾರಸ್ಯ, ಇದನ್ನ ಮಧ್ವಾಚಾರ್ಯರು ಹೇಳ್ತಾರೆ, ನಿಮಗೆ ಭಕ್ತಿ ಮಾಡುವುದಕ್ಕಿಂತಲೂ ದ್ವೇಷ ಮಾಡೋದು ಸುಲಭ ಅಂತ. ಯಾಕಂದ್ರೆ ಭಕ್ತಿ ಮಾಡೋದು ಕಷ್ಟ, ಯಾರೇ ಒಬ್ಬನನ್ನ ಪ್ರೀತಿ ಮಾಡೋದು ಸ್ವಲ್ಪ ಕಷ್ಟ, ಆದರೆ ದ್ವೇಷ ಮಾಡೋದು ಬಹಳ ಸುಲಭ. ಮನಸ್ಸಿನಲ್ಲಿ ನಿಲ್ಲುವವರು ಪ್ರೀತಿ ಮಾಡುವವರಿಗಿಂತಲೂ ದ್ವೇಷ ಮಾಡುವವರು. ಬೇಕಿದ್ರೆ ನೋಡಿ ನೀವು, ಯಾರನ್ನಾದ್ರೂ ನಾವು ದ್ವೇಷ ಮಾಡ್ತಾ ಇದ್ರೆ ಮನಸ್ಸಲ್ಲಿ ತಿರುಗುತ್ತಾ ಇರುವುದು ಅವರೇ, ಅವ್ರು ಹಾಗೆ ಮಾಡಿಬಿಟ್ರು, ಅವ್ರಿಗೆ ಏನ್ ಮಾಡೋಣ ಅಂತ. ಹಾಗೆ ಭಕ್ತಿ ಮಾಡಿ ಮೋಕ್ಷ ಪಡಿಬಹುದಾ? ದ್ವೇಷ ಮಾಡಿ ಮೋಕ್ಷ ಪಡಿಬಹುದಾ? ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಭಕ್ತಿಯಿಂದ ಮಾತ್ರ ಮೋಕ್ಷ ಪಡಿಬಹುದೇ ಹೊರತು ದ್ವೇಷದಿಂದಲ್ಲ. ದ್ವೇಷದಿಂದ ಮೋಕ್ಷ ಪಡೆಯುವುದಾದ್ರೆ ಹಿರಣ್ಯಕಶಿಪು, ರಾವಣ ಇವರೆಲ್ಲರೂ ಹೋಗ್ಬಿಡ್ಬೇಕಿತ್ತು ಮೋಕ್ಷಕ್ಕೆ. ಮತ್ತೇನರ್ಥ ಇದರದ್ದು ಭಾಗವತದ್ದು ಅಂತ ಹೇಳಿದ್ರೆ ಅದನ್ನು ಸ್ಪಷ್ಟಪಡಿಸ್ತಾರೆ. ಆ ಪೂತನಿ ಏನಿದ್ಲು, ಪೂತನಿ ಒಳಗೂ ಕೂಡ ಇಬ್ರು ಕೂತಿದ್ರು ಅಂತ. ಒಬ್ಬಳು ತಾಟಕಿ, ರಾಮಾಯಣದ ತಾಟಕಿ ಪೂತನಿಯ ಒಳಗೆ ಕೂತಿದ್ಲಂತೆ. ಇನ್ನೊಬ್ಬಳು ಯಾರು ಅಂದ್ರೆ ಊರ್ವಶಿ. ಊರ್ವಶಿ ಶಾಪದಿಂದಾಗಿ ತಾನು ಈ ರೀತಿ ರಾಕ್ಷಸಿ ಆಗಿದ್ಲಂತೆ. ತಾನು ಅಂದ್ರೆ ಈ ದೇಹದೊಳಗೆ ಕೂತಿದ್ಲಂತೆ. ಇದು ಹೇಗೆ ಗೊತ್ತಾಗತ್ತೆ ಅಂದ್ರೆ ನೋಡಿ, ಮಧ್ವಾಚಾರ್ಯರು ಹೇಳಿದ್ ಎಷ್ಟು ಕರೆಕ್ಟ್ ಗೊತ್ತಾಗತ್ತೆ ಅಂತ. ಅಲ್ಲಿ ಒಳಗೆ ಊರ್ವಶಿ ಇದ್ದದ್ರಿಂದಲೇ ಅವಳು ಕೃಷ್ಣನ ಎತ್ಕೊಂಡು ಹಾಲು ಕೊಡ್ಲಿಕ್ಕೆ ನೋಡಿತ್ತು. ಇಲ್ಲದೇ ಇದ್ರೆ ನೋಡಿ, ಮಗುವನ್ನ ಕೊಲ್ಲಿಕ್ಕೆ ಈ ರಾಕ್ಷಸಿಗೆ ಕಷ್ಟವ? ಹಾಲೇ ಕೊಟ್ಟು ನಾನು ಕೊಲ್ಲಬೇಕಿತ್ತ? ಕುತ್ತಿಗೆ ಹೆಚ್ಚಿಗೆ ಕೊರ್ಲಿಕ್ಕೆ ಬರ್ತಾ ಇರಲಿಲ್ವಾ?
ಅಥವಾ ತುಳಿದು ಕೊಲ್ಲಿಕ್ಕೆ ಬರ್ತಾ ಇರಲಿಲ್ವಾ? ಬೇರೆ ಯಾವ ವಿಧಾನವೂ ಇಲ್ವಾ ಕೊಲ್ಲಿಕ್ಕೆ? ಹಾಲೇ ಕೊಟ್ಟು ಯಾಕೆ ಕೊಲ್ಲಿಕ್ಕೆ ನೋಡಿದ್ಲು ಅಂದ್ರೆ ಅಲ್ಲಿ ಅಮ್ಮನ ಪ್ರೀತಿ ಇದೆ. ಅಮ್ಮನ ಪ್ರೀತಿ ಇದ್ದಾಗ ಮಾತ್ರ ಹಾಲು ಕೊಡ್ಲಿಕ್ಕೆ ಸಾಧ್ಯವಾಗತ್ತೆ. ಅಂದ್ರೆ ಭಕ್ತಿಯಿಂದ ಮೊದಲು ಪೂತನಿ ದೇಹದೊಳಗೆ ಇದ್ದಂತಹ ಊರ್ವಶಿ ಹಾಲನ್ನ ಕೊಟ್ಲು, ಅದನ್ನ ಕೃಷ್ಣ ಉಂಡ. ಯಾವಾಗ ಕೃಷ್ಣನಿಗೆ ಹಾಲನ್ನ ಅರ್ಪಣೆ ಮಾಡಿದ್ಲು ನೋಡಿ, ದೇವರಿಗೆ ನಾವು ಸ್ವಲ್ಪ ಕೊಟ್ಟು ಕೂಡ ನಮಗೆ ಸದ್ಗತಿ ಆಗಾಯ್ತು. ಅವಳು ತಾನು ಸೀದಾ ಸದ್ಗತಿಯನ್ನು ಪಡೆದ್ಲು ಊರ್ವಶಿ. ಮತ್ತೆ ಅವಳು ಹೋದ್ಮೇಲೆ ಉಳಿದವಳು ಯಾಳು? ಅವಳ ತಾಟಕಿ, ರಾಮಾಯಣದ ತಾಟಕಿ. ಅವಳು ಕೃಷ್ಣನಿಗೆ ವಿಷ ಕೊಡ್ಲಿಕ್ಕೆ ಶುರು ಮಾಡಿದ್ಲು. ವಿಷವನ್ನು ಕುಡ್ದ, ಇಲ್ಲ ಅಂತಲ್ಲ ಕೃಷ್ಣ. ನೋಡಿ, ಇದೇ ಸ್ವಾರಸ್ಯ ಏನಂದ್ರೆ ದೇವರಿಗೆ ಏನು ಕೊಟ್ಟರು ಸ್ವೀಕಾರ ಮಾಡ್ತಾನಂತೆ, ಇಲ್ಲ ಅಂತ ಹೇಳಲ್ವಂತೆ. ನೀವು ಏನು ಬೇಕಾದರೂ ಕೊಡಿ, ವಿಷ ಬೇಕಾದರೂ ಕೊಡಿ, ಅಮೃತ ಬೇಕಾದರೂ ಕೊಡಿ, ಏನು ಕೊಡ್ರಿ, ದೇವರು ಸ್ವೀಕಾರ ಮಾಡ್ತಾನೆ. ಆದರೆ ಒಂದಂತೂ ಹೇಳ್ತಾನೆ, ನೀವು ಏನು ಕೊಡ್ತೀರೋ ಅದೆಲ್ಲ ನಿಮಗೆ ಅಂತ, ನನಗೆ ಬೇಡ, ನಾನು ಸ್ವೀಕಾರ ಮಾಡ್ತೇನೆ. ಯಾಕೆ? ನಿಮಗೋಸ್ಕರ. ವಿಷ ಕೊಟ್ರ ನಿಮಗೆ ವಿಷ ವಾಪಸ್, ಅಮೃತ ಕೊಟ್ರ ನಿಮಗೆ ಅಮೃತ ವಾಪಸ್. ಹಾಗೆ ಪೂತನಿ ಅವನಿಗೆ ವಿಷ ಕೊಟ್ಲು, ತಾಟಕಿ. ವಿಷ ಕುಡ್ದ, ವಿಷದ ಫಲ ಏನು? ಸಾಯುವುದು ತಾನೆ, ಅದಕ್ಕೆ ಸಾಯಿಸಿದ. ಯಾಕಂದ್ರೆ ಅದರ ಫಲ ಇದೇ ರೀತಿ. ಅದಕ್ಕಾಗಿ ನೋಡಿ, ದೇವರಿಗೆ ಒಳ್ಳೆಯ ವಸ್ತುವನ್ನ ಮಾತ್ರ ನೈವೇದ್ಯ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಯಾಕಂದ್ರೆ ದೇವರಿಗೋಸ್ಕರ ನೈವೇದ್ಯ ಮಾಡುವುದಲ್ಲ, ನಿಮಗೋಸ್ಕರ ನೈವೇದ್ಯ ಮಾಡುವುದು. ಒಳ್ಳೆಯದನ್ನ ನೈವೇದ್ಯ ಮಾಡಿದ್ರ ಊರ್ವಶಿಯ ಹಾಗೆ ಹಾಲನ್ನ ನೈವೇದ್ಯ ಮಾಡಿ ಮೇಲಕ್ಕೆ ಹೋದ್ಲು. ಅದೇ ತಾಟಕಿಯ ಹಾಗೆ ವಿಷವನ್ನ ನೈವೇದ್ಯ ಮಾಡ್ತೀರಾ, ಕೆಟ್ಟ ಕೆಟ್ಟ ವಸ್ತುಗಳನ್ನು ನೈವೇದ್ಯ ಮಾಡ್ತೀರಾ, ಅದಕ್ಕೆ ಇಂಥದ್ದು ದೇವರಿಗೆ ನೈವೇದ್ಯ ಮಾಡಬಾರದು ಅಂತ ಹೇಳ್ತಾರೆ. ಅದನ್ನು ನೈವೇದ್ಯ ಮಾಡಿದ್ರ ನಿಮಗೆ ಕೆಟ್ಟದಾಗತ್ತೆ, ನಿಮಗೆ ಕೆಟ್ಟದಾಗದು ಹೊರತು ದೇವರಿಗಲ್ಲ. ದೇವರಿಗೆ ನೈವೇದ್ಯ ಮಾಡುವುದು ನಮಗೋಸ್ಕರ. ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಯ್ತು. ಹೀಗೆ ಭಗವಂತ ತಾನು ಊರ್ವಶಿಯನ್ನು ಬಿಡುಗಡೆಗೊಳಿಸಿದ, ತಾಟಕಿಯನ್ನು ಸಂಹಾರ ಮಾಡಿದ. ಇದು ಮೊದಲನೆಯದ್ದು ಕೃಷ್ಣನ ಅಭಿಯಾನ, ಈ ಶತ್ರು ಸಂಹಾರದ ಅಭಿಯಾನ. ಹುಟ್ಟಿದ ಕೂಡಲೇ ಶುರು ಮಾಡಿದ. ನಂತರ 4 ತಿಂಗಳಾಗಿದೆಯಂತೆ ಕೃಷ್ಣನಿಗೆ. 4ನೇ ತಿಂಗಳಲ್ಲಿ